ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಮೊದಲ ಮಹಿಳಾ ಸಂಸದೆ. ಇಂಥ ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಎಸ್ ಮಲ್ಲಿಕಾರ್ಜುನ್ ರನ್ನೇ ಮದುವೆಯಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1976 ಮಾರ್ಚ್ 15ರಂದು ಜನನ. ಫ್ರೆಂಡ್ಸ್, ಪ್ರಭಾ ಮಲ್ಲಿಕಾರ್ಜುನ್ ಹುಟ್ಟಿದ್ದು 1976 ಮಾರ್ಚ್ 15ನೇ ತಾರೀಕು. ಅಂದಿನ ಚಿತ್ರದುರ್ಗ ಜಿಲ್ಲೆಯ ಕಕ್ಕರಗೊಳ್ಳ ಎಂಬಲ್ಲಿ. ಈಗ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ. ತಂದೆ ಪರಮೇಶ್ವರಪ್ಪ, ತಾಯಿ ಗಿರಿಜಮ್ಮ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ಪ್ರಭಾ. ಇವರಿಗೆ ಒಬ್ಬ ಅಣ್ಣ ಇದ್ದಾರೆ. ಇವರದ್ದು ಗೌಡ ಲಿಂಗಾಯತ ಸಮುದಾಯ ಕೃಷಿಕ ಕುಟುಂಬ. ಕುಮಾರಪಟ್ಟಣಂನಲ್ಲಿ ಆರಂಭಿಕ ಶಿಕ್ಷಣ. ಫ್ರೆಂಡ್ಸ್, ಪ್ರಭಾ ಆರಂಭಿಕ ಶಿಕ್ಷಣ ಪಡೆದಿದ್ದಲ್ಲ ದಾವಣಗೆರೆ ಹಾವೇರಿ ಗಡಿ ಭಾಗದಲ್ಲಿರೋ ಕುಮಾರಪಟ್ಟಣಂನಲ್ಲಿ, ಇಲ್ಲಿನ ಆದಿತ್ಯ ಬಿರ್ಲಾ ಪಬ್ಲಿಕ್ ಸ್ಕೂಲ್ನಲ್ಲಿ. ಪ್ರಭಾರ ತಂದೆ ಕುಮಾರಪಟ್ಟಣಂ ಬಿರ್ಲಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಿದ್ದೇ ಇದಕ್ಕೆ ಕಾರಣ. ಅಂದ್ಹಾಗೆ ಕುಮಾರಪಟ್ಟಣಂ ಒಂಥರ ಕನ್ನಡಿಗರು, ರಾಜಸ್ಥಾನಿಗಳು, ಗುಜರಾತಿಗಳು, ಮಹಾರಾಷ್ಟ್ರದವರು, ತಮಿಳರು, ಮಲಯಾಳಿಗಳು ಹೀಗೆ ಎಲ್ಲರೂ ಇದ್ದ ಏರಿಯಾ. ಇಂಥ ವಾತಾವರಣದಲ್ಲಿ ಬೆಳೆದ್ರು ಪ್ರಭಾ. ಕುಂಟೆಬಿಲ್ಲೆ ಆಡಿದ್ದು, ಜಾತ್ರೆ ಟೈಮಲ್ಲಿ ರಾತ್ರಿಯಿಂದ ಬೆಳಗ್ಗೆವರೆಗೆ ನಾಟಕ ನೋಡಿದ್ದು, ಚಾನಲ್ನ ನೀರಿನಲ್ಲಿ ಆಟವಾಡಿದ್ದು ಇವರ ಬಾಲ್ಯದ ನೆನಪುಗಳಾಗಿವೆ. ಓದಿನಲ್ಲಿ ಮುಂದೆ, ಕ್ರೀಡೆಯಲ್ಲೂ ಆಸಕ್ತಿ. ಓದೋದ್ರಲ್ಲಿ ಮುಂದಿದ್ದ ಪ್ರಭಾಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಆಸಕ್ತಿ. ನಾಟಕ, ಸೈನ್ಸ್ ಎಕ್ಸಿಬಿಷನ್, ಆರ್ಟ್ ಎಕ್ಸಿಬಿಷನ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸುತ್ತಿದ್ರು. ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲೂ ಇದ್ರು. ಬೇರೆ ಬಾಲಕಿಯರಿಗೆ ಹೋಲಿಸಿದ್ರೆ ಹೈಟ್ ಜಾಸ್ತಿ ಇದ್ದಿದ್ರಿಂದ ಎಲ್ಲದರಲ್ಲೂ ಮುಂದಿದ್ರು. ಸ್ಕೂಲ್ ಕ್ಯಾಪ್ಟನ್ ಕೂಡ ಆಗಿದ್ರು. ಇಂಥ ಪ್ರಭಾ ಮಲ್ಲಿಕಾರ್ಜುನ್ 1992ರಲ್ಲಿ SSLC ಕಂಪ್ಲೀಟ್ ಮಾಡಿದ್ರು. IAS ಆಫೀಸರ್ ಆಗುವಂತೆ ಕಿವಿ ಮಾತು, ಡಾಕ್ಟರ್ ಆಗುವ ಕನಸು ಕಂಡ್ರು ಪ್ರಭಾ. ಪ್ರಭಾಗೆ ಕೆಲ ಶಿಕ್ಷಕರು ನೀನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ದೊಡ್ಡ ಆಫೀಸರ್ ಆಗುವಂತ ಕಿವಿ ಮಾತು ಹೇಳಿದ್ದುಂಟು. ಅಲ್ಲದೆ ಆ ಎಕ್ಸಾಮ್ಗೆ ತಯಾರಿ ನಡೆಸಲು ಬೇಕಾದ ಮೆಟೀರಿಯಲ್ ತಂದು ಕೊಡ್ತೀವಿ ಅಂತಾನು ಪ್ರೋತ್ಸಾಹ ಕೊಟ್ಟಿದ್ರು. ಆದ್ರೆ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ಕಂಡಿದ್ದ ಪ್ರಭಾ ಅದೇ ದಾರಿಯಲ್ಲಿ ಹೆಜ್ಜೆ ಇಟ್ರು. 1994ರಲ್ಲಿ PUC, ಬಳಿಕ BDS ಶಿಕ್ಷಣ. 1994ರಲ್ಲಿ ಸೆಕೆಂಡ್ PUC ಮುಗಿಸಿದ ಪ್ರಭಾ ದಾವಣಗೆರೆಯ ಕಾಲೇಜ್ ಒಂದರಲ್ಲಿ BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಆಯ್ಕೆ ಮಾಡ್ಕೊಂಡ್ರು. ಅಂದ್ರೆ ಹಲ್ಲಿನ ಡಾಕ್ಟರ್ ಆಗೋ ಕೋರ್ಸ್ ತಗೊಂಡ್ರು. ಕಾಲೇಜು ದಿನಗಳಲ್ಲಿ ಬೆಳಗಿನ ಜಾವ 5 ಗಂಟೆಗೆಲ್ಲ ಎದ್ದು ಓದ್ತಿದ್ರಂತೆ. ಕಾಲೇಜಿನಲ್ಲಿದ್ದಾಗ ಬಂತು ಮದ್ವೆ ಸಂಬಂಧ. BDS ಓದಿ ದಂತವೈದ್ಯ ಆಗ್ಬೇಕು ಅನ್ಕೊಂಡಿದ್ದ ಪ್ರಭಾ SS ಮಲ್ಲಿಕಾರ್ಜುನ್ ರನ್ನ ಮದ್ವೆ ಆಗಿದ್ದು ಹೇಗೆ? ಶಾಮನೂರು ಶಿವಶಂಕರಪ್ಪ ಕುಟುಂಬದ ಸೊಸೆಯಾಗಿದ್ದು ಹೇಗೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗೆ ಇರಬಹುದು. ಅಂದ್ಹಾಗೆ ಮದುವೆಯ ಪ್ರಪೋಸಲ್ ಮೊದಲು ಬಂದಿದ್ದು ಶಾಮನೂರು ಶಿವಶಂಕರಪ್ಪರ ಕುಟುಂಬಸ್ಥರ ಕಡೆಯಿಂದ. ಆಗ ಪ್ರಭಾ BDS 3ನೇ ವರ್ಷ ಓದ್ತಿದ್ರು. ಮದ್ವೆ ಸಂಬಂಧದ ಬಗ್ಗೆ ಪೋಷಕರು ಮನೆಯಲ್ಲಿ ಚರ್ಚಿಸಿ ಬಳಿಕ ಮಗಳ ಅಭಿಪ್ರಾಯ ಕೇಳಿದ್ರು. ಅದಕ್ಕೆ ಪ್ರಭಾ ಓಕೆ ಅಂದ್ರು. ಅದ್ರಂತೆ 1998ರಲ್ಲಿ ಅಂದ್ರೆ ತಮ್ಮ 22ನೇ ವಯಸ್ಸಲ್ಲಿ SS ಮಲ್ಲಿಕಾರ್ಜುನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಪ್ರಭಾ ಕೈ ಹಿಡಿದ ಬೆನ್ನಲ್ಲೇ SS ಮಲ್ಲಿಕಾರ್ಜುನ್ಗೆ ಅದೃಷ್ಟ ಒಲಿದು ಬಂತು. ಮದುವೆಯಾದ 1 ವರ್ಷದಲ್ಲೇ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ದಾವಣಗೆರೆಯ MLA ಆದ್ರು SS ಮಲ್ಲಿಕಾರ್ಜುನ್. ಮದುವೆ ಬಳಿಕ ಹೇಗಿತ್ತು ಪ್ರಭಾ ಜೀವನ? ಶಾಮನೂರು ಶಿವಶಂಕರಪ್ಪದು ಹೇಳಿ ಕೇಳಿ ರಾಜಕೀಯ ಕುಟುಂಬ. ಹಾಗಂತ ಪ್ರಭಾ ಮಲ್ಲಿಕಾರ್ಜುನ್ಗೆ ರಾಜಕೀಯ ಹೊಸದಾಗಿರ್ಲಿಲ್ಲ. ಪ್ರಭಾರ ಅಜ್ಜ ಮತ್ತು ದೊಡ್ಡಪ್ಪ ಈ ಹಿಂದೆ ರಾಜಕೀಯದಲ್ಲಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿದ್ರು. ಆದ್ರೆ ಪ್ರಭಾಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇರ್ಲಿಲ್ಲ. ಬಟ್ ಮದ್ವೆ ಆದ್ಮೇಲೆ ಪಾಲಿಟಿಕ್ಸ್ ಬಗ್ಗೆ ತಿಳಿದುಕೊಳ್ಬೇಕಾಯ್ತು. ಗಂಡ ರಾಜಕಾರಣಿ ಆಗಿದ್ರಿಂದ ಮನೆಗೆ ಸಾಕಷ್ಟು ಜನ ಬಂದು ಹೋಗ್ತಿದ್ರು. ಅವರ ಜೊತೆ ಹೇಗಿರ್ಬೇಕು, ಹೇಗೆ ಬೇರಿಬೇಕು ಅನ್ನೋದನ್ನ ಅತ್ತೆ ಮಾವ ಕಲಿಸಿಕೊಟ್ರು. ಜೊತೆಗೆ ಡಿಗ್ರಿವರೆಗೆ ಅಮ್ಮನ ಕೈತುತ್ತು ತಿಂದು ಬೆಳೆದಿದ್ದ ಪ್ರಭಾಗೆ ಅಡ್ಗೆ ಬರ್ತಿರ್ಲಿಲ್ಲ. ಅದನ್ನ ಅತ್ತೆ ಮೂಲಕ ಕಲಿತ್ರು. ಕಷ್ಟದ ಸಮಯದಲ್ಲಿ ಗಂಡನ ಜೊತೆ ಹೆಜ್ಜೆ. ಮದುವೆಯಾದ ಮುಂದಿನ ವರ್ಷವೇ MLA ಆಗಿದ್ದ SS ಮಲ್ಲಿಕಾರ್ಜುನ್ ನಂತರದ ಹಲವು ಎಲೆಕ್ಷನ್ಗಳಲ್ಲಿ ಸತತ ಸೋಲುಗಳನ್ನ ಕಂಡ್ರು.
ಇಂಥ ಟೈಮಲ್ಲಿ ಗಂಡನಿಗೆ ಬೆಂಬಲವಾಗಿ ಅವರ ಜೊತೆ ನಿಂತಿದ್ದು ಇದೇ ಪ್ರಭಾ ಮಲ್ಲಿಕಾರ್ಜುನ್. ನಂತರದ ಚುನಾವಣೆಗಳಲ್ಲಿ ಗಂಡನ ಪರವಾಗಿ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಪ್ರಚಾರ ಮಾಡಿದ್ರು. 2013ರ ಎಲೆಕ್ಷನ್ನಲ್ಲಿ ಪತಿಗೆ ಜಯ, ಸಮಾಜ ಸೇವೆಯಲ್ಲಿ ಪತ್ನಿ ಸಕ್ರಿಯ. ಸತತ ಸೋಲು ಕಂಡಿದ್ದ ಎಸ್ ಮಲ್ಲಿಕಾರ್ಜುನ್ 2013ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು. ಇದರ ಬೆನ್ನಲ್ಲೇ ಸಮಾಜ ಸೇವೆಗೆ ಇಳಿದ ಪ್ರಭಾ ಮಲ್ಲಿಕಾರ್ಜುನ್ ಎಸ್ ಕೇರ್ ಟ್ರಸ್ಟ್ನ ಲೈಫ್ ಟ್ರಸ್ಟಿಯಾದ್ರು. ಇದರ ಮೂಲಕ ಗ್ರಾಮೀಣ ಭಾಗದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದ್ರು. ನಮ್ಮ ನಡೆ ಆರೋಗ್ಯದೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಡವರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ನೆರವಾದ್ರು. ಜೊತೆಗೆ ತಮ್ಮದೇ ಕುಟುಂಬದ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಸದಸ್ಯೆಯಾಗಿಯೂ ಕೆಲಸ ಮಾಡಿದ್ರು. 2024ರಲ್ಲಿ ಲೋಕಸಭೆ ಟಿಕೆಟ್, ಎಲೆಕ್ಷನ್ ಗೆದ್ದು ಹಲವು ದಾಖಲೆ. 2024ರಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿತ್ತು. ಅವರಲ್ಲಿ ಜಿಬಿ ವಿನಯ್ ಕುಮಾರ್ ಕೂಡ ಒಬ್ರು. ಆದ್ರೆ ಕಾರ್ಯಕರ್ತರು ನಡೆಸಿದ ಸರ್ವೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಬಂತು. ಅದರಂತೆ ಪ್ರಭಾಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್ ಪಕ್ಷ. ಹೀಗೆ ಚುನಾವಣೆಗೆ ಹೋದ ಪ್ರಭಾಗೆ ಪ್ರಮುಖ ಎದುರಾಳಿ ಆಗಿ ಇದ್ದಿದ್ದು ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್. ಇಬ್ಬರಿಗೂ ಇದು ಮೊದಲ ಚುನಾವಣೆಯಾಗಿತ್ತು. ಇಬ್ಬರ ಪರವಾಗಿ ಗಂಡಂದಿರು, ಕಾರ್ಯಕರ್ತರು, ನಾಯಕರು ಭರ್ಜರಿ ಪ್ರಚಾರ ಮಾಡಿದ್ರು. ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬೀಗಿದ್ರು. ಈ ಮೂಲಕ ದಾವಣಗೆರೆಯ ಮೊದಲ ಮಹಿಳಾ ಎಂಪಿ ಎನಿಸಿಕೊಂಡ್ರು. ಇದರ ಜೊತೆಗೆ 25 ವರ್ಷಗಳಿಂದ ಬಿಜೆಪಿ ಹಿಡಿತದಲ್ಲಿದ್ದ ದಾವಣಗೆರೆ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಗೆ ಜಾರ್ತು. ಎಲ್ಲಕ್ಕಿಂತ ಹೆಚ್ಚಾಗಿ 2004, 2009 ಮತ್ತು 2014ರ ಲೋಕಸಭೆ ಚುನಾವಣೆಗಳಲ್ಲಿ ಜಿಎಂ ಸಿದ್ದೇಶ್ವರ್ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಸತತ ಸೋಲು ಕಂಡಿದ್ರು. ಅದರ ಸೇಡನ್ನ ಪತ್ನಿ ತೀರಿಸಿಕೊಂಡಂತೆ ಆಯಿತು. ಎಷ್ಟು ಶ್ರೀಮಂತೆ, ಮಕ್ಕಳು ಯಾರು? ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 241 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿದ್ದಾರೆ. ಇವರಿಗೆ 3 ಮಕ್ಕಳು. ಹಿರಿಮಗ ಸಮರ್ಥ್, ಎರಡನೇದು ಮಗಳು ಶ್ರೇಷ್ಠ, ಕೊನೆ ಮಗ ಶಿವ. ಇಂಥ ಪ್ರಭಾ ಮಲ್ಲಿಕಾರ್ಜುನ್ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಕಂಪನಿ ಮತ್ತು ಶಾಮನೂರು ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಇವರು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳನ್ನ ಮಾತನಾಡಬಲ್ಲರು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.